ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪೂಜಾ ಗ್ರೂಪ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ಇರುವಂತವರು ಅಭಿಷೇಕ್ ಅವರು. ಅಭಿಷೇಕ್ ಅಂತ ತುಂಬಾ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಬಟ್ ಸ್ಯಾಂಡಲ್ವುಡ್, ಬಾಲಿವುಡ್, ಟಾಲಿವುಡ್, ಹಾಲಿವುಡ್ ಅಂತ ಹೇಳಿದ್ರೆ ಅಭಿಷೇಕ್ ಅನ್ನೋ ಹೆಸರು ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತದ್ದು. ಎಸ್, ಇವತ್ತು ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರು ನಂದ ಗೋಕಲ ಅಭಿಷೇಕ್. ಇವರು ಈಗ ಟ್ರೆಂಡಿಂಗ್ ಅಲ್ಲಿ ಯಾಕಿದ್ದಾರೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಮಾತುಕತೆಗೆ ನಾನು ಬಂದು ಕೂತ್ಕೊಂಡಿರೋದು. ಸುಮ್ಮನೆ 1 to 1 ಫನ್ ಮಾಡ್ತಾ ಹೋಗೋಣ ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನ್ ಸರ್ ಸಮಾಚಾರ? ಹೇಳ್ಬೇಕು, ಲೈಫ್ ಇಸ್ ಗೋಯಿಂಗ್ ಆನ್. ಕಾಲಘಟ್ಟ ಅಂತ ಸಿನಿಮಾದ ಮೂಲಕ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ ಅನ್ನುವಂಥದ್ದು? ಸೊ ಕಾಲಘಟ್ಟ ಹೀರೋ ಆಗಿ 3ನೇ ಸಿನಿಮಾ ಆ್ಯಂಡ್ ನಂದು ರಿಲೀಸ್ ಆಗಿರೋದ್ರಲ್ಲಿ ಒಂದು 7ನೇ ಸಿನಿಮಾ ಅಂತ ಹೇಳ್ಬೋದು. ಒಂದು ಹಳ್ಳಿ ಸ್ಟೈಲಲ್ಲಿ ಗುರುವರು ಅಂತ ಒಂದು ಏನಿದೆ, ಆ ಒಂದು ಜನಾಂಗ, ಆ ಒಂದು ಪದ್ಧತಿನ ತೋರಿಸಿದ್ದೀವಿ. ಆ್ಯಂಡ್ ಒಂದು ಹಳ್ಳಿ ಟೈಮ್ ಲೈನಲ್ಲಿ ನಡೆಯುತ್ತೆ. ಆ್ಯಂಡ್ ಲವ್ ಸ್ಟೋರಿನೂ ಇದೆ. ಆ್ಯಂಡ್ ಇದೇ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳ್ತೀನಿ. ಎಸ್. ಅಲ್ಲ, ಈಗ ಕಾಲಘಟ್ಟ ಅಂದ ತಕ್ಷಣ ನಮಗೆ ಹಿಂದಿನ ಕಾಲದ ನೆನಪಾಗುತ್ತೆ. ಆ ಥರ ಸ್ಟೋರಿಗಳು, ಆ ಥರ ಜಾನರ್ ಏನಾದ್ರು ಇಟ್ಕೊಂಡು ಬಂದಿದ್ದೀರಾ ಅನ್ನುವಂಥದ್ದು? ಹೌದು, 2 ಸ್ಟೋರಿ ಲೈನ್ ಹೋಗುತ್ತೆ. ಒಂದು 1995 ನಡೆಯೋದು, ಇನ್ನೊಂದು ಆಫ್ಟರ್ 30 years 2025 ನಡೆಯೋದು. ಸೊ ನಾನು 90s ಏನು ನಡೆಯುತ್ತೆ ಅದನ್ನು ಅಂದರೆ ಪೋರ್ಟ್ರೇ ಮಾಡಿದ್ದೀನಿ. ಆ್ಯಂಡ್ 2 ಸ್ಟೋರಿ ಟೈಮ್ ಅಂದರೆ ಏನಾದರೂ ಟೈಮ್ ಟ್ರಾವೆಲ್ ಅಂತ ಅಂತಾರಲ್ಲ, ಹಾಗೆ ನಡೆಯುತ್ತೆ. ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆನೆ ನಮ್ಮ ಕ್ಯಾಮ್ರಾಮನ್ ನಿಮ್ಮ ನೆನ್ಪು ಮಾಡಿದ್ರು, ಅಂಬರೀಷ್ ಜೊತೆ ಒಂದು ಸಿನಿಮಾ ಮಾಡಿದ್ರಿ ಅಂತ. ಸೊ ಈಗೇನಾದರೂ ಅಂಬರೀಷ್ ಸರ್ನ ನೆನ್ಪಿಸ್ಕೊಳ್ಳೋದಾದ್ರೆ, ಈಗೇನಾದರೂ ಇದ್ದಿದ್ರೆ ಅವ್ರ ಜೊತೆ ಇನ್ನೂ ಏನಾದರೂ ಸಿನಿಮಾ ಸಿಗ್ತಾ ಇತ್ತಾ? ಯಾವ ಥರ ಮಾತಾಡ್ತಾ ಇದ್ರಿ, ಅವ್ರ ಜೊತೆ ಹೇಗಿರ್ತಿದ್ರಿ ಅನ್ನುವಂಥದ್ದು? ಖಂಡಿತ ಅವ್ರ ಸಪೋರ್ಟ್ ಇರ್ತಾನೆ ಇರ್ತಿತ್ತು. ಬಿಕಾಸ್ ಅವ್ರ ಮೊದಲನೇ ಸಿನಿಮಾದಲ್ಲೇ ಹೇಳಿದರು, ಚೆನ್ನಾಗಿದೆ ಲೈಫು, ಹಾಳು ಮಾಡ್ಕೋಬೇಡ, ಕಷ್ಟಪಡು ಅಂತ ಅಂದಿದ್ರು. ಸೊ ಇದ್ದಿದ್ರು ಇವಾಗಲೂ ಸಪೋರ್ಟ್ ಮಾಡ್ತಾಯಿದ್ರು. ವಿ ಆಲ್ ಮಿಸ್ ಹಿಮ್. ಆ್ಯಂಡ್ ಪುಣ್ಯನೇ ಅನ್ಬೋದು, ನನ್ನ ಮೊದಲನೇ ಸಿನಿಮಾ ಅಂಬರೀಷ್ ಅವ್ರ ಜೊತೆ ಅಂತ. ಸೊ ಅಂಬರೀಷ್ ಅಣ್ಣ ಯಾವಾಗ್ಲೂ ಸ್ಟೇಜ್ ಇನ್ ಆರ್ ಹಾರ್ಟ್. ಸರ್, ನಿಮ್ಮ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲೂ ಟ್ರೋಲ್ ಪೇಜಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು, ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ ಅಂತ. ಸೊ ನಿಮಗೆಷ್ಟು ಇಂಟ್ರೆಸ್ಟ್ ಇದೆ? ಸಾಕಷ್ಟು ಎಪಿಸೋಡ್ ಅಂದರೆ ಬಿಗ್ ಬಾಸ್ ಸೀಸನ್ 12 ತನಕ ಬಂದಿದೆ. ನಿಮ್ಗೆ ಎಷ್ಟು ಸಲ ಕರೆ ಬಂದಿತ್ತು ಅನ್ನುವಂಥದ್ದು ಸರ್? ನನಗೆ ಸೀಸನ್ 4 ಬಂದಿತ್ತು. ಯಾಕಂದರೆ ಆ್ಯಸ್ ಐ ಟೋಲ್ಡ್, ನನ್ನ ಫಸ್ಟ್ ಸಿನಿಮಾ ಅಂಬಿನಿಂಗ್ ವಾಯ್ಸ್ ಆಯಿತು, ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಕಿಚ್ಚಾ ಕ್ರಿಯೇಷನ್ಸ್. ಸುದೀಪ್ ಸರೇ ಪ್ರೊಡ್ಯೂಸರು. ಸೊ ಅವಾಗಲೇ ಬಂದಿತ್ತು. ಬಟ್ ಬಿಗ್ ಬಾಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಅದು ನನ್ನ ಚಾಯ್ಸ್ ಅಲ್ಲ. ಬಿಕಾಸ್ ಇಫ್ ಆ್ಯಕ್ಟರ್ ಆಗಿ ಒಬ್ಬರನ್ನ ನೋಡ್ತಾ ಇದ್ದೀವಿ, ನಾವು ಮಾಡೋ ಪಾತ್ರ ನೋಡಿಕೊಂಡು ವಿಕ್ಕಿ ಆಗಷ್ಟೊಂದನ್ನ ಇಷ್ಟಪಟ್ಟರು, ವಲ್ಲಭ ಆಗಿ ಒಂದಷ್ಟು ಜನ ಇಷ್ಟಪಟ್ಟರು. ಯಾಕೆ? ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಬಬ್ಲಿ ಆಗಿ ಲೈವ್ ಆಗಿದ್ದಾವೆ. ಸೊ ಅದನ್ನ ನೋಡಿ ಜನ ಇಷ್ಟಪಡ್ತಿದ್ದಾರೆ. ಸೊ ಐ ಫೀಲ್ ಒಬ್ಬ ಆ್ಯಕ್ಟರ್ ಅದವನು ಎಕ್ಸ್ಕ್ಲೂಸಿವ್ ಆಗಿರಬೇಕು. ಲೈಕ್ ಬಿಗ್ ಬಾಸ್ ಬಂದರೆ ಅದು ಎಕ್ಸ್ಕ್ಲೂಸಿವ್ ಆಗಿರೋಕ್ಕಾಗಲ್ಲ. ಬಿಕಾಸ್ ಯು ಶೋ ಎವ್ರಿ ಎಮೋಷನ್ಸ್ ಆಫ್ ಯೋರ್ಸ್. ಸೊ ನನಗೆ ಆ್ಯಂಗರ್ ಇಶ್ಯೂಸು ಆ್ಯಂಡ್ ಒಂದು ಸ್ವಲ್ಪ ನಾನು ಟೆಂಪರ್ ಇಶ್ಯೂಸ್ ಇರೋ ಅಲ್ಲೋದ್ರೆ ಪಕ್ಕ ಅಲ್ಲಿ ಹುಚ್ಚ ವೆಂಕಟ್ ಕಳಿಸಿದ್ರಲ್ಲ, ಹಂಗೆ ಕಳಿಸ್ಬಿಡ್ತಾರೆ ನನ್ನನ್ನು. ಸೊ ಯಾಕೆ ಬೇಡ ಅಂತ ಅಷ್ಟೇ, ಇನ್ನೇನಿಲ್ಲ. ಸರ್, ನೀವು ಹೇಳಿದ್ರಿ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ನಮ್ಮ ಎಕ್ಸ್ಕ್ಲೂಸಿವ್ ಆಗಿರೋಕ್ಕಾಗಲ್ಲ ಅಂತ ಹೇಳಿದ್ರಿ. ಬಟ್ ಸಾಕಷ್ಟು ಜನಕ್ಕೆ ಅಲ್ಲಿ ಹೋದ್ರೆ ವೈರಲ್ ಆಗ್ತೀವಿ, ಸಾಕಷ್ಟು ಜನ ಗೊತ್ತಾಗ್ತೀವಿ, ಮನೆಗೆ ರೀಚ್ ಆಗ್ತೀವಿ ಅಂತ ಉಂಟು. ಸೊ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಹಂಗಿಲ್ವಾ ಅನ್ನುವಂಥದ್ದು? ಮ್ಯಾಮ್, ಅದು ವೈರಲ್ ಆಗೋದು, ಮನೆಗೆ ರೀಚ್ ಆಗೋದು ನನಗೆ ಸೀರಿಯಲ್ಲೇ ಕೊಡ್ತಾ ಇದೆ. ಸೊ ಸೀರಿಯಲ್ನ ನಾನು ಲಿವಿಂಗ್ಗೋಸ್ಕರ ಮಾಡ್ತಾಯಿದ್ದೀನಿ, ಸಿನಿಮಾನ ಡ್ರೀಮ್ ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಬಿಗ್ ಬಾಸ್ ಇಸ್ ನಾಟ್ ಮೈ ಚಾಯ್ಸ್. ಸರ್, ನಂದ ಗೋಕುಲ ಸೀರಿಯಲ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥದ್ದು. ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಾನು ಕೂಡ ಚೆಕ್ ಮಾಡಿದ್ದೀನಿ. ಫಿಟ್ನೆಸ್ ಬಗ್ಗೆ ಜಾಸ್ತಿ ಕಾಳಜಿ ತೋರಿಸ್ತೀರಾ ಅಂತ. ಏನಾದರೂ ಒಂದೆರಡು ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ತೀರಾ ಅನ್ನುವಂಥದ್ದು? ಫಿಟ್ನೆಸ್ಗೆ ನಿಮ್ಮ ಥರ ಹ್ಯಾಂಡ್ಸಮ್ ಆಗಿರೋ ಹುಡುಗರಿಗೆ ಏನಾದ್ರು ಟಿಪ್ಸ್ ಕೊಡ್ತೀರಾ ಅಂದರೆ ಏನು ಕೊಡ್ತೀರಾ? ಸೊ ಈಗಿನ ಜನ್ರೇಷನಲ್ಲಿ ಎಲ್ರಿಗೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದೇ ಇರುತ್ತೆ. ಸ್ಮೋಕ್ ಆಗಿರ್ಬೋದು, ಡ್ರಿಂಕ್ ಆಗಿರ್ಬೋದು. ಎಲ್ಲರನ್ನೂ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ರೆಡ್ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇ ಇದ್ರೂ ಬಿ ಹೈಡ್ರೇಟೆಡ್. ಆ್ಯಂಡ್ ನೆಕ್ಸ್ಟ್ ಡೇ ವರ್ಕೌಟ್ ಮಾಡಿ, ಆದಷ್ಟು ವರ್ಕೌಟ್ ಮಾಡಿ ಏನೇ ಇದ್ರೂ. ಸೊ ಬಾಡಿನ ಎಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀವಿ ಅದು ಒಳ್ಳೆಯದು. ಸೊ ದಟ್ಸ್ ಇಟ್. ಅಲ್ಲ, ನೀವು ಇಷ್ಟು ಚಂದ ಇರೋದಕ್ಕೆ ಇದೇ ಕಾರಣನಾ? ಇದೇ ಸೀಕ್ರೆಟಾ ಅಂತ? ಅದು ನಮ್ಮ ಮಮ್ಮಿ ಕೇಳಿ. ನನಗೆ ಗೊತ್ತಿಲ್ಲ. ಸೊ ಅಭಿಷೇಕ್ ಸರ್, ಅಂದ್ರೆ ಗರ್ಲ್ಸಿಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಿಮ್ಮ ಕಾಮೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಹಿಂಗೆ ಏನೋ ಚೆಕ್ ಮಾಡ್ಬೇಕಾದ್ರೆ, ಅಥವಾ ಕಲರ್ಸ್ ಕನ್ನಡದಲ್ಲಿ ನಿಮ್ಮ ಪ್ರೋಮೋ ಏನಾದ್ರು ಬಿಟ್ಟರೆ ನಿಮಗೆ ಕೆಲವು ಮೆಸೇಜ್ಗಳು ಬರ್ತಾ ಇರುತ್ತೆ ಹುಡುಗಿರ್ದ. ನಿಮಗೆ ಏನಾದರೂ ಹುಡುಗಿ ಹಿಂಗೆ ಇರಬೇಕು, ಆ ಥರ ಕ್ವಾಲಿಟೀಸ್ ಇರಬೇಕು ಏನಾದರೂ ಇದೆಯಾ ಅನ್ನುವಂಥದ್ದು? ನನಗೆ ಹೌದು, ಎಲ್ಲರೂ ಕೇಳ್ತಾ ಇದ್ದಾರೆ, ಮದುವೆ ಏಜ್ ಆಯಿತು, ಯಾವಾಗ ಮದುವೆ ಅಂತ. ಸೊ ನಾನು ಹುಡುಗಿ ಹಿಂಗೆ ಇರಬೇಕು, ಹುಡುಗಿ ಹಂಗೆ ಇರಬೇಕು ಅನ್ನೋದಕ್ಕಿಂತ ಜಾಸ್ತಿ ನನ್ನ ಫ್ಯೂಚರ್ ಹಿಂಗಿರಬೇಕು, ನನ್ನ ಫ್ಯೂಚರ್ ಹಂಗಿರಬೇಕು, ನಾನು ಹಿಂಗೆ ದುಡ್ಡು ಮಾಡಬೇಕು, ಅಥವಾ ಇವನು 5 ವರ್ಷದಲ್ಲಿ ನಾನು ಇಲ್ಲಿರಬೇಕು, ಇದು ಸಾಧಿಸಿರ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ ದ ಜರ್ನಿ ಯಾರು ಬಂದರೆ ಆಬ್ವಿಯಸ್ಲಿ, ಸೊ ಗ್ರೂಪಲ್ಲ ಅಲ್ಲಿ ಬರ್ತಿದ್ರೆ ಯಾರಿಗೆ ತಪ್ಸೋಕ್ಕಾಗುತ್ತೆ. ಸೊ ರೈಟ್ ನಾವು ಐ ಆಮ್ ಸಿಂಗಲ್ ಆ್ಯಂಡ್ ನಾಟ್ ಥಿಂಕಿಂಗ್ ಅಬೌಟ್ ಎನಿ ಮ್ಯಾರೇಜ್. ಸೊ ಲೈಫ್ ಈಸ್ ಪೀಸ್. ಆ್ಯಂಡ್ ಸಿಂಗಲ್ ಆಗಿದ್ದರೆ
ತುಂಬ ಮಿಕ್ಕುತ್ತೆ. ಏನಕ್ಕೆ ಅಂದರೆ ಹೆಂಡತಿ ಮಕ್ಕಳು ಯಾರು ಇರಲ್ಲ ಅಂತ. ಸೊ ಬರೋ ಎಲ್ಲ ಬರೋ ಎಲ್ಲ ನನ್ನ ಮೇಲೆ ಸುರ್ಕೋಬೋದು. ನಾನೇ ಕಾರ್ ತೊಗೊಂಡು ನನಗೇ ಸೈಟ್ ತೊಗೋಬೋದು. ಸೊ ಅದೊಂದು ಖುಷಿ ಇದೆ. ನೋಡೋಣ ಏನಾಗುತ್ತೆ. ಆದ್ರೂ ಒಂದು ಫ್ಯಾಮಿಲಿ ಅನ್ನೋದು ಇರಬೇಕು ತಾನೆ. ಒಬ್ರಿಗೆ ನೀವೇ ಒಬ್ಬರೇ ಇದೇನ್ ಮಾಡ್ತೀರಾ? ಒಬ್ಬರೇ ಇದು ಎಲ್ಲಿ ಏನು ಮಾಡೋಕ್ಕಾಗಲ್ಲ ಒಬ್ಬರೇ ಇದ್ದು ಹೇಳಿ. ಅಲ್ಲ, ಒಂದು ಫ್ಯಾಮಿಲಿ ಅಂತ ಇದ್ರೆ ಚಂದ ಅಲ್ವಾ? ಒಂದು ವೈಫು, ಒಂದು ಮಗು ಅಂತ ಇದ್ರೆ ಎಲ್ಲ ನೀವೇ ದಿನ ಓಡಾಡ್ತೀರಾ ಇರ್ತೀರಾ, ಏನ್ ಚಂದ ಇರುತ್ತೆ? ಇವಾಗ ನನ್ನ ಫೇವ್ರೇಟ್ ಆಕ್ಟ್ರು ಡಾಲಿ ಅವರು. ಅವ್ರು ಎಷ್ಟು ಏಜಿಗೆ ಮದುವೆ ಆದರು? ಫಾಲೋ ಮಾಡೋದಲ್ಲ, ಸೊ ಅಚೀವ್ ಮಾಡ್ಬಿಟ್ಟು ಮಾಡೋಣ ಅಂತ ಅಷ್ಟೇ, ಇನ್ನೇನು ಇಲ್ಲ. ನನ್ನ ಮ್ಯಾರೇಜ್ ಆದರೆ ನನ್ನ ಮ್ಯಾರೇಜ್ ಹಿಂಗೆ ಇರಬೇಕು ಅಂತ ಒಂದು ವಿಜುವಲಿ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಇದಕ್ಕೆ ಹೋಗ್ಬೇಕಾದ್ರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಸೊ ಅಲ್ಲಿ ತನಕ ದುಡ್ಡು ಮಾಡೋಣ, ದುಡ್ಡು ಮೇಲೆ ಫೋಕಸ್ ಮಾಡೋಣ. ಮ್ಯಾರೇಜನ್ನು ಯಾವಾಗಲೂ ಆಗುತ್ತೆ. ಓಕೆ, ಈಗ ಆಲ್ರೆಡಿ ಸೀರಿಯಲ್ ಮಾಡ್ತಾ ಇದ್ದೀರಾ. ಈಗ ಸಿನಿಮಾನು ಒಂದು 4-5 ಸಿನಿಮಾ ಏನೋ ಬಂದಿದೆ, 7 ಸಿನಿಮಾ ಬಂದಿದೆ ಅಂತ ಈಗಷ್ಟೇ ಮಾತಾಡ್ತಾ ಇದ್ರಿ. ಸೊ ಸೀರಿಯಲ್ಲು ಸಿನಿಮಾ ಅಂತ ಬಂದರೆ ಯಾವ ಥರ ಡಿಫ್ರೆನ್ಸ್ ಕೊಡುತ್ತೆ ಅಂತ? ಈಗ ಸಿನಿಮಾ ಅಂತ ಬಂದರೆ ಆ್ಯಸ್ ಯೂಶುವಲ್ ನಾರ್ಮಲ್ ಆಗಿದ್ದಾಗೆ ಟಾಪಿಕ್ ಹೋಗ್ತಾ ಇರುತ್ತೆ. ಸೀರಿಯಲಲ್ಲಿ ಸ್ವಲ್ಪ ಎಳ್ಕೊಂಡು ಹೋಗ್ತಾರಂತ, ಅದನ್ನೇನಾದರೂ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ರೀತಿ ಹೇಳ್ತೀರಾ ಅನ್ನುವಂಥದ್ದು? ಸೀರಿಯಲ್ ಅನ್ನೋದು ಒಂದು 2 ವರ್ಷ 500 ಎಪಿಸೋಡ್ಸ್ ಬರುವಂಥದ್ದು. ಸೊ ಸಿನಿಮಾ ಥರ ಕಥೆನ ಬೇಗ ತೋರ್ಸೋಕ್ಕಾಗಲ್ಲ. ಸೊ ಎಲ್ಲರೂ ಹೇಳ್ತಾರೆ ಸೀರಿಯಲ್ ಯಾಕಪ್ಪ ಹಿಂಗೆ ಯಾಕಪ್ಪ ಎಳಿತಾರೆ ಅಂತ. ಬಿಕಾಸ್ ಸೀರಿಯಲ್ಲು ಸಿನಿಮಾ ಥರ 2 ಅವರಲ್ಲಿ 3 ಅವರಲ್ಲಿ ಮುಗಿಯಲ್ಲ. ಸೊ 3 ಅವರಲ್ಲಿ 3 ವರ್ಷ 4 ವರ್ಷ ತಗೊಳುತ್ತೆ. ಸೊ ಅಂದಾಗ ಸೀರಿಯಲ್ನ ಸ್ವಲ್ಪ ಎಳಿತಾರೆ. ಆ್ಯಂಡ್ ಸೀರಿಯಲಲ್ಲಿ ದಿನಕ್ಕೆ ನಾವು ಒಂದು 10ರಿಂದ 15 ಸೀನ್ಸ್ ಶೂಟ್ ಮಾಡ್ತೀವಿ. ಅಂದರೆ 2 ದಿನಕ್ಕೆ ನೀವು ನೋಡೋವಂಥ 2 ದಿನ ಎಪಿಸೋಡು 1 ದಿನದಲ್ಲಿ ಶೂಟ್ ಮಾಡ್ತೀವಿ ನಾವು. ಸಿನಿಮಾ ಹಂಗಲ್ಲ, ನಾವು ಒಂದು ಸೀನ್ನೇ 1 ವಾರ ಶೂಟ್ ಮಾಡ್ತಾರೆ. ಸೊ ಸಿನಿಮಾ ಟೇಕ್ಸ್ ಟೈಮ್, ಸೀರಿಯಲ್ ಈಟ್ಸ್ ಟೈಮ್. ಓಕೆ, ಯಾವ ಥರ ಸೀನ್ಸ್ ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ ಅನ್ನುವಂಥದ್ದು ಸೀರಿಯಲಲ್ಲಿ ಆ್ಯಂಡ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ನನಗೆ ಐ ಲೈಕ್ ಟು ಎಕ್ಸ್ಪ್ಲೋರ್ ಸೈಕೋ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಗುತ್ತೆ. ಹೀತ್ ಲೆಡ್ಜರ್ ಮಾಡಿರೋ ಜೋಕರ್ ಕ್ಯಾರೆಕ್ಟರು ಆ ಥರ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೀರಿಯಲಲ್ಲಿ ಮನೆ ಮಗ ಆಗಿರಬೇಕು. ಬಿಕಾಸ್ ಸೀರಿಯಲಲ್ಲಿ ಆಡಿಯನ್ಸ್ ಜಾಸ್ತಿ ಕನೆಕ್ಟ್ ಆಗೋದೇ ವೆನ್ ಯು ಆರ್ ಲೈಕ್ ಕ್ಲೋಸ್ ಫ್ರೆಂಡ್ ಆರ್ ಫೇವ್ರೆಟ್ ಬ್ರದರ್, ಮನೆ ಮಗ, ಆ ಥರ ಇದ್ರೆ ಸೀರಿಯಲಲ್ಲಿ ಬೇಗ ಕನೆಕ್ಟ್ ಆಗ್ತೀವಿ. ಸರ್, ಅದೇ ಕಾಲಘಟ್ಟ ಸಿನಿಮಾ ಬರ್ತಾ ಇದೆ, ಅಪ್ಕಮಿಂಗು 9th ಏನೋ ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ ವೀಕ್ಷಕರಿಗೆ ಅನ್ನುವಂಥದ್ದು ಕೊನೆಯದಾಗಿ? ಸೊ ಕಾಲಘಟ್ಟ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಕಷ್ಟಪಟ್ಟು ನಮ್ಮ ಪ್ರೊಡ್ಯೂಸರ್ ರೈತರು ಸಿನಿಮಾ ಮಾಡಬೇಕು ಅಂತ ಸಿನಿಮಾ ಮೇಲೆ ದುಡ್ಡು ಹಾಕಿದ್ದಾರೆ. ಸೊ ಇವಾಗ ನಿಮ್ಗೆ ಗೊತ್ತಿರೋಂಗೆ ಕನ್ನಡದಲ್ಲಿ ಯಾರು ಜಾಸ್ತಿ ಬರ್ತಾ ಇಲ್ಲ. ಸೊ ಇಂಥ ಜನ ಬಂದಾಗ ಒಳ್ಳೆ ಕಂಟೆಂಟ್ ಕೊಟ್ಟಾಗ ಜನರಾಗಿ ನಾವು ಲೆಟ್ಸ್ ನಾಟ್ ಬಿಟ್ರೇ ದೆಮ್, ಲೆಟ್ಸ್ ವಾಚ್ ದ ಸಿನಿಮಾ ಆ್ಯಂಡ್ ಸ್ಪ್ರೆಡ್ ದ ಗುಡ್ ನ್ಯೂಸ್. ಎಸ್. ಓಕೆ ಸರ್, ನಾವು ಫೋಕಸ್ ಟಿವಿಯಲ್ಲಿ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಂದಿದೆ. ಒಂದು ಹೆಲ್ತ್ ಟಿಪ್ಸ್ ಕೊಡಬೇಕು, ಇಲ್ಲ ಬ್ಯೂಟಿ ಟಿಪ್ಸ್ ಕೊಡಬೇಕು, ಇಲ್ಲ ನಿಮ್ಗೆ ಏನಾದರೂ ಹೇಳ್ಕೊಬೇಕು ಅಂತ ಇದ್ರೆ, ಅಥವಾ ಯಾರಿಗಾದರೂ ಏನಾದರೂ ಹೇಳ್ಬೇಕಂತ ಇದ್ರೆ ಹೇಳ್ಕೊಳ್ಬೋದು. ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸು ಏನಿಲ್ಲ. ದಿನಕ್ಕೊಂದು 3 ಲೀಟ್ರ್ ಹಾಲು ಕುಡೀರಿ, ಒಂದು 20 ನಿಮಿಷನಾದರೂ ವ್ಯಾಯಾಮ ಮಾಡಿ, ಮೆಡಿಟೇಟ್ ಮಾಡಿ, ದೇವ್ರನ್ನ ನಂಬಿ, ಅಷ್ಟೇ. ಸರ್, ಥ್ಯಾಂಕ್ ಯು. ಎಸ್, ಇಷ್ಟಾಗಿತ್ತು ಅಭಿಷೇಕ್ ಸರ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗುರಪ್ಪ, ಕ್ಯಾಮ್ರಾಮ್ಯಾನ್ ಲೋಕಿ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.